ಅಂಡ್ ಮೇನ್ ಕಾನ್ಸೆಪ್ಟ್ ಅಗ್ನಿಪಥದ್ದು ನೀವು ಹೊರಗಡೆ ಬಂದ ಮೇಲೆ ಸೊಸೈಟಿಯಲ್ಲಿ ನೀವು ಒಂದು ಎಕ್ಸಾಂಪ್ಲರಿ ಮಾಡೆಲ್ ಥರ ಯಾವ ಥರ ಇರ್ತೀರಾ ಅನ್ನೋದನ್ನು ಗೌರ್ಮೆಂಟು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ. ಬೇಸಿಕಲಿ ಡಿಫೆನ್ಸ್ ಆರ್ಮಡ್ ಫೋರ್ಸಸ್ ಆರ್ ನಾಟ್ ಡಿಸೈನ್ ಫಾರ್ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ದ ನೇಷನ್. ದೇ ಆರ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ದ ನೇಷನ್. ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಸೇನೆಗೆ ಸೇರಲೆಂದೇ ಪರಿಶ್ರಮ ಪಡ್ತಾರ ಮಕ್ಕಳು ತುಂಬಾ ಕನ್ಫ್ಯೂಷನ್ ಆಗಿದ್ದಾರೆ. ಅದು ಏನಕ್ಕೆ ಅನ್ನೋದು ನಿಮಗೆಲ್ಲ ತಿಳಿದಿದೆ ಆಗಲಿ. ಬಿಹಾರದಲ್ಲಂತೂ ಗುಂಡಾಗರಿ ನಡೀತಾ ಇದೆ, ರೋಡ್ ಎಲ್ಲ ಬ್ಲಾಕ್ ಮಾಡ್ತಿದ್ದಾರೆ, ಸರ್ಕಾರಿ ಪ್ರಾಪರ್ಟಿ ಲಾಸ್ ಮಾಡ್ತಿದ್ದಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟೆಲ್ಲ ಟ್ರೈನ್ಗಳನ್ನ ಸುಟ್ಟಾಕ್ತಾ ಇದ್ದಾರೆ, ಬಸ್ಗಳನ್ನ ಸುಟ್ಟಾಕ್ತಾ ಇದ್ದಾರೆ, ಏನೋ ಗೊತ್ತಿಲ್ಲದಂತ ಅಮಾಯಕರನ್ನ ಇಟ್ಕೊಂಡು ಹೊಡಿತಾ ಇದ್ದಾರೆ, ಪೊಲೀಸ್ ಅಂತ ಹೊಡಿತಿದ್ದಾರೆ. ಇದು ನಮ್ಮ ಯೂಸ್ಗಳಿಗೆ ಸರಿಯಲ್ಲ. ನೀವು ಸೈನಿಕರಾಗಲಿಕ್ಕೆ ಹೋಗ್ತಾ ಇದ್ದೀರಾ, ಸೈನಿಕರ ಜೀವನ ಮೊದಲು ಅರ್ಥಪೂರ್ಣವಾಗಿ ತಿಳ್ಕೊಬೇಕು. ನಾವು ಸರ್ಕಾರ ಅಥವಾ ನಮ್ಮ ದೇಶದ ಒಳಗಡೆ ಇರುವಂತಹ ಪ್ರಾಪರ್ಟಿ, ನಮ್ಮ ದೇಶದ ಜನತೆ ಜೊತೆಗೆ ಬಾರ್ಡರ್ ನಲ್ಲಿ ಇರುವಂತಹ ವ್ಯವಸ್ಥೆಗಳಿಗೆ ಯಾವಾಗಲೂ ಕೂಡ ಕುಂದು ಕೊರತೆ ಇರಬಾರ್ದು, ಯಾವಾಗಲೂ ಕೂಡ ನಷ್ಟವಾಗಬಾರ್ದು. ಇದು ನಮ್ಮ ಕರ್ತವ್ಯ. ಮೊದಲು ನಾವು ತಿಳ್ಕೊಬೇಕಂದ್ರೆ ಇದು, ನಾವು ಭಾರತೀಯ ಸಾಮಾನ್ಯ ಪ್ರಜೆ ಅಲ್ಲ, ನಾವು ಸೈನಿಕರಾಗ್ಲಿಕ್ಕೆ ಹೊಟ್ಟಿದೀವಿ ಅಂತಂದ್ರೆ ತುಂಬಾನೇ ವಿಶೇಷವಾಗಿ ಜವಾಬ್ದಾರಿ ಹೊತ್ಕೊಂಡಿರುವಂತ ಪ್ರಜೆ. ಕಾಮನ್ ಪೀಪಲ್ ಅಲ್ಲ ನಾವು. ಕಾಮನ್ ಪೀಪಲ್ ಏನ್ ಹೇಳ್ತಾರೆ ಸುಮ್ಮನೆ ಕೇಳ್ಕೊಳ್ತಾರೆ. ಅದನ್ನ ಕೇಳ್ಕೊಳ್ಳೋ ಮುಂಚೆ ನಿಮ್ದೇ ಅದೊಂದು ಯೋಚನೆ ಶಕ್ತಿ ಇರುತ್ತೆ, ನಿಮ್ದೇ ಅದೊಂದು ತಿಳುವಳಿಕೆ ಇರುತ್ತೆ, ಅದನ್ನ ತಿಳ್ಕೊಬೇಕು. ಅದು ಸರಿನಾ, ಇದು ಹಿನ್ನೆಲೆ ಏನು ತಿಳ್ಕೊಬೇಕು. ಅಕಸ್ಮಾತ್ ಸರ್ಕಾರ ಈ ದಿನ TOD ಟೂರ್ ಆಫ್ ಡ್ಯೂಟಿ ಅಥವಾ ಅಗ್ನಿಪಥ್ ಅಂತ ಮಾಡಿ ಅಗ್ನಿ ವೀರರಿಗೆ ಅವಕಾಶ ಕೊಡ್ತಾ ಇದೆ, 4 ವರ್ಷಗಳಿಗೆ ಅವ್ರಿಗೆ ಅವಕಾಶ ಕೊಡ್ತಾ ಇದೆ ಅಂದ್ರೆ ಅದನ್ನ ಮತ್ತೆ ತಿಳ್ಕೊಬೇಕು. ಅದರ ಹಿನ್ನೆಲೆ ಏನು, ಅದು ಸರಿ ಇದೆಯೇ, ಅದನ್ನ ಭವಿಷ್ಯಕ್ಕೆ ತೊಂದರೆ ಆಗುತ್ತಾ, ಇದೇ ತಿಳ್ಕೊಬೇಕು. ಇವಾಗ ಏನ್ ರೂಲ್ಸ್ ಮಾಡಿದೆ, ಇದು ಯಾವಾಗಲೂ ಯಾವುದೇ ರೂಲ್ಸ್ ಕೂಡ ಇಂಡಿಯಾದಲ್ಲಿ ಅದೇ ಫೈನಲ್ ಆಗಿರಲ್ಲ, ಅದು ಅಪ್ಗ್ರೇಡ್ ಆಗ್ತಾ ಇರ್ತದೆ. ಪ್ರತಿಯೊಂದು ಕಾನೂನಲ್ಲೂ ಕೂಡ ಯಾವುದೇ ಒಂದು ನಿಯಮಗಳನ್ನ ಅಳವಡಿಸಿದ ಮೇಲೆ ಆ ನಿಯಮಗಳನ್ನ ಮತ್ತೆ ನಾವು ಬದಲಾವಣೆ ಮಾಡಬಹುದು ಅನ್ನೋದನ್ನ ಅದರಲ್ಲಿ ಬರ್ದಿರ್ತದೆ. ಅವಾಗಿನ ಪರಿಸ್ಥಿತಿ ತಕ್ಕನಾಗಿ ಅದೊಂದು ರೂಲ್ಸ್ ಮಾಡಿರ್ತಾರೆ, ನಿಯಮಗಳು ಮಾಡಿರ್ತಾರೆ. ಮುಂದಿನ ವರ್ಷ ಭಾವಿ ಸೈನಿಕರುಗಳ ಮನಸ್ಥಿತಿ ಹೇಗಿದೆ, ಅವ್ರಿಗೆ ಇದು ಸರಿ ಇದೆಯಾ, ಇದರಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಿದೆಯಾ, ಎಲ್ಲಾನು ಅರ್ಥ ಮಾಡಿಕೊಂಡು ಮತ್ತಷ್ಟು ಅಪ್ಡೇಟ್ ಮಾಡ್ತಾರೆ. ಅದೇ ಯಾವುದೇ ರೀತಿ ಫೈನಲೈಸ್ ಆಗಿರಲ್ಲ. ನಮ್ಮ ಆಲ್ರೆಡಿ ಡ್ಯೂಟಿ ಇರುವಂತಹ ಸೈನಿಕರುಗಳು ಅಷ್ಟೇ ಪೇ ಕಮಿಷನ್ ನಡೀತಾ ಇರ್ತದೆ. ಫಸ್ಟ್ ಪೇ ಕಮಿಷನ್ ಇಂದ ಇದ್ದು ಇವತ್ತು 7th ಪೇ ಕಮಿಷನ್ ತನಕ ಆಲ್ರೆಡಿ ಕಮಿಷನ್ ಆಗಿದೆ. ಪ್ರತಿ 10 ವರ್ಷಕ್ಕೆ ಒಂದ್ಸಲ ಪೇ ಕಮಿಷನ್ ಆಗ್ತಾ ಇರ್ತದೆ. ಆ 10 ವರ್ಷದ ಕಮಿಷನ್ ನಲ್ಲಿ ಬರೀ ಪೇ ಸ್ಕೇಲ್ ಚೇಂಜ್ ಮಾಡ್ಕೊಳ್ಳೋಲ್ಲ, ಅದರಲ್ಲಿ ಅವಶ್ಯಕತೆ ಇರುವಂತ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಬದಲಾವಣೆ ತರ್ತಾ ಇರ್ತಾರೆ. ನಾನು ಹೋಗೋ ಮುಂಚೆ ನನಗಿದ್ದಂತ ಸ್ಯಾಲ್ರಿ 2700 ರೂಪಾಯಿ, ನಾನು ರಿಟೈರ್ಡ್ ಆಗಬೇಕಿದ್ರೆ ನಂಗೆ ಸಿಕ್ತಿದ್ದು 60,000 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ, ಇದರ ವ್ಯತ್ಯಾಸ ಆಗ್ತಿರುತ್ತೆ. ಸೌಲಭ್ಯಗಳು ಅಷ್ಟೇನೆ. ಮೊದಲು ಹೋದಾಗ ಏನಾದ್ರು ನಮ್ಮ ಮೆಸ್ಗೆ ಫ್ರೂಟ್ಸ್ ಬಂತು ಅಂದ್ರೆ ಒಂದೊಂದು ಫ್ರೂಟ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದ್ರು, ಯಾಕಂದ್ರೆ ತುಂಬಾ ಕಡಿಮೆ ಕೊಡ್ತಾ ಇದ್ರು ಅವಾಗ ನಮ್ಗೆ ಆಹಾರದಲ್ಲಿ. ಮೊಟ್ಟೆನ ವಾರಕ್ಕೆ 2 ಸಲ ಕೊಡ್ತಾ ಇದ್ರು, ಹಾಲನ್ನ ಕೊಡ್ತಾನೆ ಇರಲಿಲ್ಲ, ಟೀ ಮಾತ್ರ ಕೊಡ್ತಾ ಇದ್ರು. ಆದ್ರೆ ಮತ್ತೆ ನೆಕ್ಸ್ಟ್ 6th ಪೇ ಕಮಿಷನ್ ನಲ್ಲಿ VK ಸಿಂಗ್ ಜಿ ಇದ್ದಂತ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಹೊಟ್ಟೆ ತುಂಬ ಊಟ ಮುಖ್ಯ ಅಲ್ಲ, ಅವ್ರಿಗೆ ಆರೋಗ್ಯಕರ ಆಹಾರ ಮುಖ್ಯ ಅಂತ ಹೇಳಿ ಆ ಸಮಯದಲ್ಲಿ ಹಾಲನ್ನ ಪ್ರತಿದಿನ ಕೂಡ 1/2 ಲೀಟರ್ ಹಾಲು ಕೊಡ್ಬೇಕು ಅಂತೇಳಿ ವ್ಯವಸ್ಥೆ ಮಾಡಿಕೊಟ್ರು. ಡೈಲಿ 2 ಮೊಟ್ಟೆ ಕೊಡ್ಬೇಕು ಅಂತ ಕೊಟ್ರು, ಡೈಲಿ ಫ್ರೂಟ್ಸ್ ಕೊಡ್ಬೇಕಂತ ಕೊಟ್ರು, ವಾರಕ್ಕೆ 3 ಟೈಮು ಹೊಟ್ಟೆ ತುಂಬಾ ಅವರಿಗೆ ನಾನ್ ವೆಜ್ ಕೊಡ್ಬೇಕಂತ ವ್ಯವಸ್ಥೆ ಮಾಡಿಕೊಟ್ರು. ಈ ತರ ಸುಮಾರು ಪೌಷ್ಟಿಕ ಆಹಾರಗಳನ್ನ ವ್ಯವಸ್ಥೆ ಮಾಡ್ಕೊಟ್ರು. ಈ ತರ ವ್ಯವಸ್ಥೆಗಳಿದೆ ಅಂದ್ರೆ ನಮ್ಮ ಇದೇ ತರ ಅಪ್ಗ್ರೇಡ್ ಆಗ್ತಾನೆ ಇರ್ತದೆ. ಇವಾಗ 4 ವರ್ಷ ಅಕಸ್ಮಾತ್ ಅಗ್ನಿಪಥದ ಡ್ಯೂಟಿ ಮಾಡಿದ್ರೆ ಅಂತಂದ್ರೆ ಇದು ಫೈನಲ್ ಅಲ್ಲ, ಬದಲಾವಣೆ ಆಗುತ್ತೆ. ಅರ್ಥ ಮಾಡ್ಕೊಬೇಕು. ನೀವು ಡ್ಯೂಟಿಗೆ ಹೋದ್ಮೇಲೆ ನಿಮ್ದೇ ಸಜೆಷನ್ ಕೇಳ್ತಾರೆ. ಎಲ್ಲ ಸೆಂಟರ್ಗಳಲ್ಲಿ ಟ್ರೈನಿಂಗ್ ತಗೊಂಡ್ರೆ ಎಲ್ಲರೂ ಸಜೆಷನ್ ತಗೊಂತಾರೆ, ತಗೊಂಡು ಮತ್ತೆ ಚೇಂಜ್ ಮಾಡ್ತಾರೆ. 4 ವರ್ಷ ಬೇಡ, ಇದನ್ನೇ ಕಂಟಿನ್ಯೂ ಮಾಡೋಣ, ಏನ್ ವ್ಯವಸ್ಥೆ ಸರಿ ಇರ್ತದೆ ಅನ್ಕೊಳ್ತೀವಿ. ಆದ್ರೆ ನನ್ಗಿರೋ ಅನುಭವ, ನನ್ಗಿರೋ 18 ವರ್ಷ ಸರ್ವಿಸ್ ನಲ್ಲಿ ನಾನು ಕೂಡ NH ಕಮಾಂಡೋ ಆಗಿ ಫಾರಿನ್ ಸರ್ವಿಸ್ ಕೊಟ್ಟು ಪ್ರತಿಯೊಂದು ಸ್ಟೇಟ್ ಅಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಚೈನಾ ಬಾರ್ಡರ್, ಪಾಕಿಸ್ತಾನ ಬಾರ್ಡರ್, ರಾಜಸ್ಥಾನ ಬಾರ್ಡರ್ ಎಲ್ಲ ಕಡೆ ಡ್ಯೂಟಿ ಮಾಡೋದ್ರಿಂದ, ಎಲ್ಲ ರಾಜ್ಯಗಳು ಸುತ್ತಿರೋದ್ರಿಂದ ನನ್ಗಿರೋ ಅನುಭವ ಹೇಳುತ್ತೆ. ಈ ಏನ್ ಅಗ್ನಿಪಥನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, TOD ಬದಲಾವಣೆ ಮಾಡಿದ್ರೆ ಅಗ್ನಿಪಥ್ ಅಂತ ಹೇಳಿ 4 ವರ್ಷಕ್ಕೆ ಡ್ಯೂಟಿ ಕೊಡ್ತಾ ಇದ್ದಾರೆ, ಇದು 100% ಸರಿ ಇದೆ. ಏನಕ್ಕೆ ಅಂತಂದ್ರೆ ನಾವು ಇವಾಗಿನ ಪರಿಸ್ಥಿತಿ ನೋಡಕ್ ಹೋಗ್ಬಾರ್ದು, ನಾಳೆ ಪರಿಸ್ಥಿತಿ ನೋಡ್ಬೇಕು. ನಮ್ಮ ದೇಶದಲ್ಲಿ 18-20 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಬರೋ ಮಾಜಿ ಸೈನಿಕರಲ್ಲಿ ಇರೋ ಶಕ್ತಿ ಕಡಿಮೆ ಆಗ್ತದೆ, ಪವರ್ ಇರ್ತದೆ, ಮೆಂಟಲಿ ಅವ್ರಿಗೆ
ಸೊ ತುಂಬಾ ಶಾರ್ಪ್ ಇರ್ತಾರೆ, ಅನುಭವ ಇರುತ್ತೆ. ಆದ್ರೆ ಬಾರ್ಡರ್ ಹೋಗಿ ಅವ್ರು ಯುದ್ಧ ಮಾಡೋಕ್ಕಾಗಲ್ಲ, ಸಪೋರ್ಟ್ ಮಾಡ್ಬೋದು ಅಷ್ಟೇ. ಆದ್ರೆ 4 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಬರುವಂತ ನಮ್ಮ ಭಾವಿ ಸೈನಿಕರುಗಳು ಅವ್ರ ಹತ್ರ ಇನ್ನೂ ಶಕ್ತಿ ಇರ್ತದೆ, ಯುಕ್ತಿ ಇರ್ತದೆ, ಅನುಭವ ಇರ್ತದೆ. ಅಕಸ್ಮಾತ್ ಭಾರತ ದೇಶದಲ್ಲ ವರ್ಲ್ಡ್ ನಲ್ಲಿ ಯಾವುದೇ ಒಂದು ಯುದ್ಧ ಆದ್ರೂ ಕೂಡ ಮನೆಗೊಬ್ಬ ಸೈನಿಕ ಉತ್ಪತ್ತಿ ಆಗ್ತಾನೆ, ಮನೆಗೊಬ್ಬ ಸೈನಿಕ ಇರ್ತಾನೆ. ಇವಾಗಿರೋ 14 ಲಕ್ಷ ಸೈನಿಕರಲ್ಲಿ ನಾಳೆ ಒಂದಿನ ಇನ್ನಷ್ಟು ವರ್ಷಗಳ ನಂತರ ಮನೆಗೊಬ್ಬ ಸೈನಿಕ ಆಗ್ತಾ ಇದ್ರೆ ಕೋಟಿ ಸೈನಿಕರಾಗ್ತಾನೆ ನಮ್ಮ ಹತ್ರ. ಅವಾಗ ಅರ್ಥ ಮಾಡ್ಕೊಳ್ಳಿ ಯಾವ ದೇಶ ನಮ್ಗೆ ನೋಡಿದ್ರು. ನಮ್ಮ ದೇಶದಲ್ಲಿ ಒಳಗಡೆ ನಡೀತಾರ ಅಂತ ಕುತಂತ್ರಗಳು, ಕರಪ್ಷನ್ಗಳು, ಇಂಟರ್ನಲ್ ನಡೀತಿರುವಂತ ಭ್ರಷ್ಟಾಚಾರ, ಇಂಟರ್ನಲ್ ನಡೀತಿರುವಂತ ಗುಂಡಾಗಿರಿಗಳು, ಇಂಟರ್ನಲ್ ನಡೀತಿರುವಂತ ಟೆರರಿಸಂ, ಇಂಟರ್ನಲ್ ನಡೀತಿರುವಂತ ನೆಕ್ಸಲೈಟ್ಸ್, ಇದೆಲ್ಲ ಕಂಪ್ಲೀಟ್ಲಿ ನಿಂತೋಗುತ್ತೆ. ಯಾಕೆ ನಿಂತೋಗುತ್ತೆ? ಮನೇಲಿ ಒಬ್ಬ ಸೈನಿಕ ಇರ್ತಾನೆ, ಆ ಸೈನಿಕನಾಗಿ ಇದ್ಕೊಂಡೆ ಆ ಮನೇಲಿ ಏನಾದ್ರು ಒಂದು ನೆಕ್ಸಲೈಟ್ ಆಗ್ತಾನ, ಆ ಮನೆ ಒಳಗಡೆ ಇದ್ಕೊಂಡು ಒಂದು ಕರಪ್ಷನ್ ಮಾಡಕ್ಕೆ ಮಾಡ್ತಾನ, ಆ ಮನೆ ಒಳಗಡೆ ಇದ್ಕೊಂಡು ಒಂದು ಟೆರರಿಸ್ಟ್ಗೆ ಹೆಲ್ಪ್ ಮಾಡ್ತಾನ? ಖಂಡಿತ ಮಾಡಲ್ಲ. ಯಾವಾಗ ಅವ್ನು ಖಂಡಿತ ಮಾಡಲ್ಲ, ಅಲ್ಲಿಗೆ ನಮ್ಮ ದೇಶ ಬೆಳವಣಿಗೆಯಲ್ಲಿ ಮುನ್ನುಗ್ಗುತ್ತೆ, ನಮ್ಮ ದೇಶ ಆಟೋಮೆಟಿಕ್ಲಿ ಸ್ಟ್ರಾಂಗ್ ಆಗುತ್ತೆ. 4 ವರ್ಷ ಮುಗಿದ ತಕ್ಷಣ ಬಂದ ತಕ್ಷಣ ಏನು ಸಿಗಲ್ಲ ಅಂತಿಲ್ಲ, ಖಂಡಿತ ರಾಜ್ಯ ಸರ್ಕಾರದ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಬಂದ್ಮೇಲೆ ಅವ್ರಿಗೆ ಪೊಲೀಸ್ಗೆ ಈಸಿಲಿ ಅವ್ರಿಗೆ ಜಾಯ್ನ್ ಮಾಡ್ಕೊಳ್ತಾರೆ. ಏನಕ್ಕೆ? ಅವ್ನು ಆಲ್ರೆಡಿ ಫಿಟ್ ಇದ್ದಾನೆ ಸೈನಿಕನಾಗಿ, ಬಂದಿಲ್ಲಿ ಪೊಲೀಸ್ ಡ್ಯೂಟಿ ಮಾಡ್ಬೋದು. ಕಂಪ್ಲೀಟ್ 4 ವರ್ಷ ಮುಗಿದ ತಕ್ಷಣ ಅವ್ರು ಮನೆ ಕಳಿಸ್ಬಿಡಿ ಅಂತಲೂ ಹೇಳಿಲ್ಲ ಅವರು. 4 ವರ್ಷ ಮುಗಿದ ನಂತರ ಅವ್ರು ಮತ್ತೆ ಅವಕಾಶ ಇದೆ, ಮತ್ತೆ ಅವರು ACR ಅಂತ ಬರುತ್ತೆ. ACR ಅಂದ್ರೆ ಆನ್ಯುವಲ್ ಕಾನ್ಫಿಡೆನ್ಸ್ ರಿಪೋರ್ಟ್ ಅಂತ ಬರುತ್ತೆ. 4 ವರ್ಷದಲ್ಲಿ ನೀವು ACR ನ ಕಾಪಾಡ್ಕೊಂಡ್ರೆ, ACR ಅಂತಂದ್ರೆ ನೀವು ಮಾಡಿದಂತ ಸೇವೆಯಲ್ಲಿ ಯಾವುದೇ ತೊಂದರೆ ಆಗಿರಬಾರ್ದು, ನೀವು ನೆಗ್ಲೆಕ್ಟ್ ಮಾಡಿರಬಾರ್ದು, ನೀವು ಟೈಮ್ಗೆ ಕೆಲಸಕ್ಕೆ ಹೋಗಿರ್ಬೇಕು, ನೀವು ಡಿಸಿಪ್ಲಿನ್ ನಲ್ಲಿ ಕರೆಕ್ಟಾಗಿ ಡ್ಯೂಟಿ ಮಾಡಿರ್ಬೇಕು. ಇದೆಲ್ಲಾನು ಅಬ್ಸರ್ವ್ ಮಾಡಿ ವರ್ಷಕ್ಕೊಂದ್ಸಾರಿ ನಿಮ್ಗೆ ಒಂದು ACR ಪಾಯಿಂಟ್ ಕೊಡ್ತಾರೆ ಸೀನಿಯರ್ಸ್ಗಳು. ಅದ್ರಲ್ಲಿ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತದೆ. ಇದೊಂದು ಒಳ್ಳೆ ಅವಕಾಶ. ಇವಾಗ 25% ಅಂತ ಹೇಳಿದ್ದಾರೆ. ನಾಳೆ ದಿನ ಇನ್ನಷ್ಟು ಒಳ್ಳೆ ಸೈನಿಕರಿದ್ದಾಗ ಅವ್ರು ಯಾಕಪ್ಪ ವಾಪಸ್ ಕಳಿಸ್ತಾರೆ ಹೇಳ್ಬೋದು. 25%ಗೆ ಈಗ 4 ವರ್ಷಕ್ಕೆ ಬಂದಿರುವಂತಹ ಸೈನಿಕರಲ್ಲಿ 50% ಮಕ್ಕಳು ಒಳ್ಳೆಯವರಿದ್ದಾರೆ, 50% ಎತ್ಕೊಬಹುದು ಅವರು. 25% ಕಂಪಲ್ಸರಿ ಮಾಡಿಲ್ಲ, ಅಷ್ಟ ಆಗ್ಬೋದು ಅಂತ ಹೇಳಿದ್ದಾರೆ. ಇದೇ ತರ ವ್ಯವಸ್ಥೆಗಳು ಬದಲಾಗ್ತಾ ಹೋಗುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಅಲ್ಲೂ ಕೂಡ ಪ್ಯಾರಾಮಿಲಿಟರಿ CPO ಸೆಂಟ್ರಲ್ ಪೊಲೀಸ್ ಆರ್ಗನೈಸ್ ಅಲ್ಲೂ ಕೂಡ ಅವಕಾಶಗಳು ಸಿಗ್ತದೆ. ಅವ್ರಿಗೆ ಹೊಸ ಯುವಕರುಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅವಾಗ 4 ವರ್ಷ ಮುಗಿಸ್ಕೊಂಡ್ ಬರ್ತಾ ಇದಾರೆ, ಇವ್ರು ಆಲ್ರೆಡಿ ಫಿಟ್ ಇದಾರೆ ಅಂತ ನಮ್ಮಲ್ಲಿ ಮಿಲಿಟರಿಯಿಂದ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತಗೊಂಡು ನೀವು ಡೈರೆಕ್ಟ್ಲಿ CPO ಭರ್ತಿ ಆಗೋ ಸೆಲೆಕ್ಷನ್ಗೆ ಹೋಗ್ಬೋದು. CRPFಗೆ, BSFಗೆ, CSFಗೆ, ITBPಗೆ, ಅಸ್ಸಾಂ ರೈಫಲ್ಗೆ ಈಸಿಯಾಗಿ ನೀವು ಸೆಲೆಕ್ಟ್ ಆಗಬಹುದು, ಪ್ರಿಫರೆನ್ಸ್ ಸಿಗುತ್ತೆ. ಇದೆಲ್ಲ ವ್ಯವಸ್ಥೆಗಳನ್ನ ಮುಂದೆ ಮಾಡ್ಕೊಳ್ತಾರೆ. ಖಂಡಿತ ನೀವು ನಿಮ್ಮೊಂದಿಗಿರುವಂತ ನಿಮ್ಮ ಯುವಕರುಗಳಿಗೆ, ನಿಮ್ಮ ಸ್ನೇಹಿತರುಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಅಪ್ಡೇಟ್ ಮಾಡಿದ್ರು ಕೂಡ ಮೊದಲು ಅದ್ರ ಬಗ್ಗೆ ತಿಳ್ಕೊಂಡು, ಆಳವಾಗಿ ತಿಳ್ಕೊಂಡು ಮತ್ತೆ ಡಿಸಿಷನ್ ತಗೊಬೇಕು. ಯಾರೋ ದಂಗೆ ಮಾಡ್ತಾರೆ ನಿಂತ್ಕೊಂಡು ಜಗಳ ಮಾಡ್ಕೊಂಡು ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಕೆಲವರು ಸುಸೈಡ್ ಮಾಡ್ಕೊಳ್ತಿದ್ದಾರೆ, ಅವ್ರು ಡಿಮೋಟಿವೇಟ್ ಆಗಿದ್ದಾರೆ. ಏನಕ್ಕೆ? ಯಾರೋ ಇನ್ನೊಬ್ರು ತಲೆ ತುಂಬಿದ್ದಾರೆ, ಏನೇನೋ ಅವ್ರಿಗೆ ಗೊತ್ತಿಲ್ಲದ ವಿಷಯಗಳನ್ನ ಹಂಚ್ಕೊಳ್ತಿದ್ದಾರೆ. ಇಲ್ಲಿ ಪೊಲಿಟಿಕಲ್ ಮಧ್ಯೆ ತರ್ತಿದ್ದಾರೆ. ಅವ್ರು ಬೆಳೆಬೇಕೋಸ್ಕರ BJP ಸರ್ಕಾರ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, JDS ಸರಿ ಇಲ್ಲ. ಯಾಕಂದ್ರೆ ಅಪೋಸಿಟ್ ಮಾಡ್ಲೇಬೇಕಲ್ಲ, ಅವ್ರ ಕೆಲಸನೇ ಅದಲ್ಲ. ಅವ್ರು ಅಪೋಸಿಟ್ ಮಾಡ್ಲಿ ಅಂದ್ರೆ ಅವ್ರ ಸರ್ಕಾರ ಬೆಳೆಯಲ್ಲ, ಏನಿದೆ ಪಕ್ಷಗಳು ಬೆಳೆಯಲ್ಲ. ಆ ಪಕ್ಷ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಬ್ಬರು ಕಾಲ ಎಳಿಲೇಬೇಕು. ಈ ಪೊಲಿಟಿಕಲ್ ನ ತಗೊಂಡು ನಮ್ಮ ಮಿಲಿಟರಿನಲ್ಲಿ ಬರ್ತಿದಾರೆ, ತಪ್ಪು, ದೊಡ್ಡ ತಪ್ಪು. ಮಿಲಿಟರಿಗೂ ಪೊಲಿಟಿಗೂ ಯಾವುದೇ ಸಂಬಂಧ ಇರಲ್ಲ. ಮೊದಲು ಮಿಲಿಟರಿ ಸೈನಿಕರಿಗೆ ಯಾವುದೇ ರೀತಿ ಎಲೆಕ್ಷನ್ ಕೂಡ ಅವಶ್ಯ ಇರಲಿಲ್ಲ, ಆದ್ರೆ ಈಗ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ಮೊದಲು ಓಟ್ ಕೂಡ ಹಾಕ್ತಿರ್ಲಿಲ್ಲ ನಾವು, ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅದು ನಮ್ಮ ದೇಶ ರಕ್ಷಣೆ ಮುಖ್ಯ, ಇದು ಪೊಲಿಟಿಕಲ್ ಅವಶ್ಯಕತೆ ಇರಲಿಲ್ಲ. ಏನೇ ಆಗಿರ್ಲಿ, ಇವತ್ತು ಪೊಲಿಟಿಕಲ್ ಏನಿದೆ ಅಥವಾ ಯಾರಾದ್ರೂ ಯುವಕರುಗಳಿಗೆ ಯಾವ್ದೋ ಒಂದು ಅಕಾಡೆಮಿಗಳು ಅಥವಾ ಯಾರೋ ಗೊತ್ತಿಲ್ಲದವರು ಸುಮ್ಮನೆ ತಲೆ ತುಂಬಿಸಿ ಯೂತ್ಸ್ಗಳಿಗೆ ಈ ತರ ಡಿಮೋಟಿವೇಟ್ ಮಾಡಿ, ಅವ್ರಿಗೆ ಮೈಂಡ್ ವಾಶ್ ಮಾಡಿ, ಈ ತರ ದಂಗೆಗಳು, ಗಲಾಟೆಗಳನ್ನ ಮಾಡಿಸ್ತಾ ಇರೋದು ತುಂಬಾ ತಪ್ಪು. ಬೇಡಿಕೆ ಇಡೋಣ. ನಾನು ಕೂಡ ಬೇಡಿಕೆ ಇಟ್ಟಿದ್ದೀನಿ, ನಮ್ಮ ಸೈನಿಕರ ಮೈಸೂರಿನ ವತಿಯಿಂದ ಬೇಡಿಕೆ ಇಟ್ಟಿದ್ದೀನಿ. ಯಾರ್ಯಾರಿಗೆ ಫಿಸಿಕಲ್ ಮೆಡಿಕಲಿ ಪಾಸ್ ಆಗಿರೋ ಮಕ್ಕಳಿಗೆ ಎಕ್ಸಾಮ್ ನಡೆಸ್ಕೊಡ್ಲೇಬೇಕಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಸುಪ್ರೀಂ ಕೋರ್ಟ್ ನಾವು ಹೋರಾಡೋಣ, ಅದು ನಮ್ಮ ಅಧಿಕಾರ ಇದೆ. ಯಾಕಂದ್ರೆ ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ, ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿದ್ದಾರೆ ಮಕ್ಕಳುಗಳು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಜಮಾ ಮಾಡ್ಕೊಂಡಿದ್ದಾರೆ. ಇವಾಗ ನಮ್ಗೆ ರೈಟ್ಸ್ ಇದೆ, ನಾವು ಅದನ್ನ ಸುಪ್ರೀಂ ಕೋರ್ಟ್ ಫೈಟ್ ಮಾಡೋಣ. ಖಂಡಿತ ನಡೆಸ್ಕೊಡ್ತಾರೆ, ನನಗೆ ಗೊತ್ತಿದೆ ನಡೆಸ್ಕೊಡ್ತಾರೆ. ಅದು ಯಾವಾಗಲೂ ಜನರಲ್ ಏನು ಹೇಳಿಲ್ಲ, ಯಾರು ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿದವ್ರಿಗೆ ನಾನು ರಿಟರ್ನ್ ಎಕ್ಸಾಮ್ ನಡೆಸ್ಕೊಡಲ್ಲ ಅಂತ ಹೇಳಿಲ್ಲ. ಅವರು ಖಂಡಿತ ಹೇಳಿಲ್ಲ. ಅವ್ರು ಓವರ್ ಆಲ್ ಆಗಿ ಇಂಡಿಯಾದಲ್ಲಿ ಒಂದೇ ಮಾತು ಹೇಳಿರೋದು,
ಹಳೇದೇನು ರ್ಯಾಲಿಗಳು ನಡೀತಿತ್ತು ಅದೆಲ್ಲ ಸ್ಟಾಪ್ ಮಾಡ್ತೀವಿ, ಹೊಸ ನಿಯಮಗಳು ಅಗ್ನಿಪಥ್ ಏನಿದೆ ಅದು ಶುರು ಮಾಡ್ತೀವಿ ಅಂತ ಹೇಳಿದಾರೆ ಅವರು. ಅಷ್ಟೇ ಹೇಳಿರೋದು ಅವರು. ಹಳೇದು ಎಕ್ಸಾಮ್ಸ್ ಏನಿತ್ತು ಎಲ್ಲ ನಿಲ್ಸ್ಬಿಡ್ತೀವಿ, ಹೊಸ ಶುರು ಮಾಡ್ತೀನಿ ಹೇಳಿದ್ದಾರೆ. ಹಾಗಂತ ಹೇಳಿ ಯಾರು ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿದ್ರೆ ಅವ್ರಿಗೆ ಎಕ್ಸಾಮ್ ನಡೆಸಲ್ಲ ಅಂತ ಏನು ಹೇಳಿಲ್ಲ. ನಂಬರ್ 1. ನಂಬರ್ 2, ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಇಂಡಿಯನ್ ಆರ್ಮಿನಲ್ಲಿಗೆ ಅವ್ರಿಗೆ ನಾನು ರ್ಯಾಲಿ ನಡೆಸಲ್ಲ ಅಂತ ಹೇಳಿಲ್ಲ, ಅದನ್ನು ಹೇಳಿಲ್ಲ ಅವರು. ಆದ್ರೆ ಬದಲಾವಣೆ ಆಗುತ್ತೆ ಅಷ್ಟೇ. ಆ ರ್ಯಾಲಿನ ಡೈರೆಕ್ಟ್ ಅಗ್ನಿಪಥಕ್ಕೆ ಕನ್ವರ್ಟ್ ಆಗ್ತಾರೆ, ಇಷ್ಟೇ ವ್ಯತ್ಯಾಸ. ಆದ್ರೆ ನಡ್ಸ್ಕೊಡ್ಲಿ ಅಂದ್ರೆ ನಾವು ಫೈಟ್ ಮಾಡೋಣ, ಖಂಡಿತ ಫೈಟ್ ಮಾಡೋಣ. ನಡ್ಸ್ಕೊಡ್ಲೇಬೇಕು ಅವರು, ಫ್ರೀ ನಡ್ಸ್ಕೊಡಲ್ಲ. 2 ವರ್ಷದಿಂದ ರ್ಯಾಲಿ ನಡೆದಿಲ್ಲ ಅಂತ ಹೇಳಿ ನಮ್ಮ ಯುವಕರು ವಯಸ್ಸಿನ ನಿಂತಿಲ್ಲ, ಅವ್ರು ಪ್ರಾಕ್ಟೀಸ್ ಮಾಡೋದು ನಿಂತಿಲ್ಲ, ಅವ್ರು ಪರಿಶ್ರಮ ಪಡೆದ ನಿಂತಿಲ್ಲ. ಅವ್ರ ಪರಿಶ್ರಮಕ್ಕೆ ಖಂಡಿತ ಅವರು ಅವಕಾಶಗಳನ್ನು ಕೊಡ್ಲೇಬೇಕು. ಆ ಅವಕಾಶಗಳು ಯಾವ ತರ ಕೊಡ್ಬೇಕು ಅಂತಂದ್ರೆ 2 ವರ್ಷ ಏಜ್ ಎಕ್ಸ್ಟೆನ್ಷನ್ ಮಾಡ್ಕೊಡ್ಲಿ, ಸಿಇ ಎಕ್ಸಾಮ್ ನಡೆಸ್ಕೊಡ್ಲಿ, ಅಪ್ಲಿಕೇಶನ್ ಅವ್ರಿಗೆ ರ್ಯಾಲಿ ನಡೆಸ್ಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಇವತ್ತು ನಮ್ಮೊಂದಿಗೆ ಇದೇ ಒಂದು ಅಗ್ನಿಪಥ್ ಅಥವಾ TOD ಬಗ್ಗೆ ಕಂಪ್ಲೀಟ್ಲಿ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಡ್ಲಿಕ್ಕೆ ಅಥವಾ ಅವ್ರದೇ ಆದಂತ ಒಂದು ಅನುಭವನ ನಿಮ್ಮ ಹತ್ರ ಹಂಚ್ಕೊಡ್ಲಿಕ್ಕೆ ನಮ್ಮ ಮಾಜಿ ಸೈನಿಕರಾಗಿರುವಂತ ಸುಂದರ್ ಸರ್, ಇವ್ರನ್ನ ಅವರೇ ಸ್ವಹ ಇಚ್ಛೆಯಿಂದ ತನ್ನ ಎಷ್ಟೇ ಕೆಲಸಗಳಿದ್ರು, ಎಷ್ಟೇ ಇಂಪಾರ್ಟೆಂಟ್ಸ್ ಇದ್ರು ಕೂಡ ಅದನ್ನ ತೊರೆದು ನಮ್ಮ ಭಾವಿ ಸೈನಿಕರು ಮುಖ್ಯ, ಇವರ ಉದ್ದೇಶ ಮುಖ್ಯ, ಇವ್ರನ್ನ ಸಪೋರ್ಟ್ ಮಾಡಬೇಕು, ನನ್ನ ಕೆಲಸಗಳು ಎಷ್ಟೇ ಇದ್ರು ಕೂಡ ನಾಳೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಇಷ್ಟೊತ್ತು ಕಾಯ್ದು ನಿಮಗೋಸ್ಕರ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಸೈನಿಕರ ವತಿಯಿಂದ ಸ್ವಾಗತಿಸ್ತೇನೆ. ಇಲ್ಲಿ ಫಸ್ಟ್ಲಿ ವಿಜಯ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಕೆಲವೊಂದು ಈಗ ಮೊನ್ನೆ ಕಾರ್ಗಿಲ್ ವಿಜಯ ದಿವಸದ ದಿನ ಎಲ್ಲ ನಿಮ್ಮನ್ನು ನೋಡಿದೆ, ಬೇರೆ ಸೆಮಿನಾರ್ಸ್ಲೆಲ್ಲ ನೋಡ್ತಾ ಇರ್ತೀನಿ. ಬಟ್ ಏನಾದರೂ ನಿಮ್ಗೆ ಏನಾದರೂ ನನ್ನ ಸೈಡಿಂದ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ, ಒಂದು ಗೊತ್ತಿರೋ ಅನುಭವನ ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ನನ್ನ ಟೈಮ್ ಸಿಗ್ತಿರ್ಲಿಲ್ಲ. ಬಿಕಾಸ್ ಆಫ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೀತಿದ್ದೆ. ಸರ್ ಹೇಳಿದಾಗೆ ಏನು ಆಪರ್ಚುನಿಟೀಸ್ ನಮಗೆ ಸೆಕೆಂಡ್ ಸರ್ವಿಸ್ ಕೆರಿಯರಲ್ಲಿ ಸಿಗುತ್ತೋ ಅದನ್ನು ಮಾಡ್ತಾ ಇದ್ದೆ. ಸೊ ಸಪ್ರೇಟ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇನ್ನು ಸರ್ ಎಲ್ಲ 99% ಎಲ್ಲ ಕವರ್ ಮಾಡಿದ್ದಾರೆ. ಇನ್ನು ಸರ್ ಹೇಳಿದ್ರ ಬಗ್ಗೆ ನಾನು ಅದನ್ನು ಯಾವ ಥರ ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ, ಸರ್ ಈಗ ಮನೆಗೆ ಒಬ್ಬರು ಸೈನಿಕ ಇರಬೇಕು ಅಂತಾರೆ. ಯಾಕೆ ಮನೆಯವರು ಎಲ್ಲರೂ ಯಾಕೆ ಇರಬೇಕು ಅಂತ ಯಾರಿಗೂ ಯಾವಾಗಲೂ ಹೇಳಲ್ಲ. ಮನೆಗೆ ಒಬ್ಬರು ಸೈನಿಕರು ಇದ್ರೆ ಸಾಕು ಅಂತಾರೆ. ಬಿಕಾಸ್ ಒಬ್ಬರಿದ್ರೆ ಅವರು ನೋಡಿ ಮನೆಯವರೆಲ್ಲ ಅವ್ರನ್ನ ಫಾಲೋ ಮಾಡಿ ಮೋಟಿವೇಟ್ ಆಗಿ, ಯಾಕಂದರೆ ನಾವು ಆಲ್ರೆಡಿ ಪ್ರಾಂಪ್ಟ್ ಆಗಿರ್ತೀವಿ, ನಮ್ಮ ಪ್ರಾಂಪ್ಟ್ನೆಸ್ನ ಅವ್ನು ಫಾಲೋ ಮಾಡಿದ್ರೆ ಅವ್ರ ಲೈಫಲ್ಲಿ ಸಕ್ಸಸ್ ಆಗ್ತಾರೆ. ದಟ್ ಈಸ್ ದ ಮೇನ್. ಸೆಕೆಂಡ್ಲಿ ಅಗ್ನಿಪಥ್ ಕಾನ್ಸೆಪ್ಟ್ ಏನಿದೆ ಅದು ಫಸ್ಟ್ ಆಫೀಸರ್ ಲೆವೆಲಲ್ಲಿ ಆಲ್ರೆಡಿ ಶಾರ್ಟ್ ಸರ್ವಿಸ್ ಕಮಿಷನಲ್ಲಿ ನಡೀತಾ ಇದೆ. ಫಾರ್ ದ 5 years ಆಫ್ ದ ಟೆನ್ಯೂರ್ ದೇ ಆರ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಗ್ರಾಜುಯೇಷನ್ ಅವರು ಆಸ್ ಅನ್ ಆಫೀಸರ್ ಆಗಿ ಎನ್ರೋಲ್ ಆಗಿ ದೆನ್ ಅಂಡ್ ದೇರ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಎಂಡ್ ಆಫ್ ದ 5th year ಅಲ್ಲಿ ಅವರೊಂದು ಇವ್ಯಾಲ್ಯೂಯೇಷನ್ ಆಗ್ತಾರೆ. ಅವರ ಸರ್ವಿಸ್ ಯಾವ ಥರ ಇತ್ತು, ಸರ್ವಿಸ್ ರೆಕಾರ್ಡ್ಸಲ್ಲಿ ಅವ್ರದ್ದು ಏನಾದ್ರು ಬ್ಲ್ಯಾಕ್ ಮಾರ್ಕ್, ರೆಡ್ಡಿಂಗ್ ಎಂಟ್ರಿ ಏನು ಇದೆಯಾ ಇಲ್ವೋ, ದೆನ್ ದೇ ಆರ್ ವಿಲ್ಲಿಂಗ್ ಆರ್ ಅನ್ವಿಲ್ಲಿಂಗ್ ಫಾರ್ ದ ಕಂಟಿನ್ಯೂಷನ್ ಆಫ್ ದ ಸರ್ವಿಸ್. ಅದು ಒಂದು ಕಾನ್ಸೆಪ್ಟ್ನ ನಮ್ಮ ಪರ್ಸನಲ್ ಬಿಲೋ ಆಫೀಸರ್ ರ್ಯಾಂಕಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ಏನಕ್ಕೋಸ್ಕರ ಅಂದರೆ ಲಾಸ್ಟ್ 3 years ಇಂದ ಅವೇರ್ನೆಸ್ ಇತ್ತು, ಇಂಡಿಯನ್ ಆರ್ಮಿಗೂ ಆರ್ಮಡ್ ಫೋರ್ಸಸ್ಗೂ ಅವೇರ್ನೆಸ್ ಇತ್ತು. ನಾವು ಯಾವುದು ರೆಕ್ರೂಟ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಒಂದು ಏಜ್ ಕ್ರೈಟೀರಿಯಾ ಒಂದು ಲಾಸ್ ಲೆವೆಲ್ ನಿಮಗೋಸ್ಕರ ಲಾಸ್, ಅದನ್ನು ಕವರ್ ಅಪ್ ಮಾಡಲಿಕ್ಕೋಸ್ಕರ ಮಾತ್ರ ಇದನ್ನು ಇಂಟ್ರಡಕ್ಷನ್ ಮಾಡಿಸಿದ್ದಾರೆ. ಇನ್ ಫ್ಯೂಚರಲ್ಲಿ ಈಗ ನೀವು 15 years ಆದ ಪೆನ್ಷನಬಲ್ ಸರ್ವಿಸ್ನ ಕಂಟಿನ್ಯೂ ಮಾಡ್ಬೋದು, ಮಾಡದೇನೂ ನೀವು ಹೊರಗಡೆ ಬರ್ಬೋದು. ದಟ್ ಡಿಪೆಂಡ್ ಅಪಾನ್ ಯುವರ್ ಸೆಲ್ಫ್ ಓನ್ಲಿ. ಈಗೇನಂದರೆ ಈಗ ನಿಮಗೆ ನನಗೆ 4 year ಕಂಪ್ಲೀಟ್ ಆಗಿದೆ, ಇನ್ನು ನಾನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ. ಸೊ ಇನ್ ಕೇಸ್ ನಾನು ಕಂಟಿನ್ಯೂ ಮಾಡಬೇಕಂತ ನೀವು ವಿಲ್ಲಿಂಗ್ನೆಸ್ ಕೊಟ್ಟರೆ ಕನ್ಸಿಡರ್ ಮಾಡಿ ನಿಮಗೆ 15 years ಆಫ್ ದ ಸರ್ವಿಸ್ ಏನು ಪೆನ್ಷನಬಲ್ ಸರ್ವಿಸ್ ಇದೆಯೋ ಕೊಟ್ಟೇ ಕೊಡ್ತಾರೆ, ಅದರಲ್ಲೇನಿಲ್ಲ. ಅದರ್ವೈಸ್ ನೀವು 4th year ಎಕ್ಸಿಟ್ ಆಗಿ ಹೊರಗಡೆ ಬಂದಮೇಲೆ ಏನು ಈಗ ಎಕ್ಸರ್ವಿಸ್ಮನ್ ಕೋಟಾ 10% ಆಫ್ ದ ವೇಕೆನ್ಸಿ ಏನಿದೆಯೋ ಅದರಲ್ಲಿ ನಿಮ್ಮನ್ನು ಆ್ಯಡ್ ಆನ್ ಮಾಡ್ಕೋತಾರೆ. ಅಟ್ಪಾರ ಅಂತ ಈಗ ನೀವು SSLC ಕ್ವಾಲಿಫೈಡ್ ಆಗಿದ್ದರೆ ಎಲ್ಲೋ ಒಂದು ಕಡೆ ನಾನು ಕೇಳ್ತೆ ನಿಮ್ಮನ್ನು ಈಕ್ವಲ್ ಇಂಟು ಸೆಕೆಂಡ್ PU. ಇನ್ ಕೇಸ್ ನೀವು ಸೆಕೆಂಡ್ PU ಮಾಡಿದರೆ ಸೊ ಕ್ಯಾಟಗರಿಕಲಿ ಏನು ಅಪ್ಲಿಕೇಬಲ್ ಇದೆಯೋ, ಸೊ ಎಲ್ಲ ವೇಕೆನ್ಸಿನೂ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಕರೆಯಲ್ಲ ಯಾವುದೇ ಗೌರ್ಮೆಂಟ್ ಜಾಬಲ್ಲಾಗಲಿ. ಸೊ ಅದನ್ನು ಏನು ಮಾಡ್ತಾರೆ ಕ್ಯಾಟಗರಿಕಲ್ಲಿ, ಈಗ 10th ಬೇಸಿಸಲ್ಲಿ 12th ಬೇಸಿಸಲ್ಲಿ ಅಲ್ಲಿ ನಿಮಗೆ ಕನ್ಸಂಪ್ಷನ್ ಇದೆ. ಸೊ ಅದು ನೀವು ನಿಮ್ಮ ಫರ್ದರ್ ಕೋರ್ಸ್ ಆಫ್ ಲೈಫ್ ಏನಿದೆ ಅಂದರೆ ಮ್ಯಾರೇಜ್ ಲೈಫ್ ಆಗಲಿ, ನೀವು ಏನು ಸೆಟ್ಲ್ ಆಗಿರ್ತೀರೋ ಅದಕ್ಕೆ ನಿಮ್ಗೊಂದು ಲಾಂಗ್ ಟರ್ಮ್ ಆಬ್ಜೆಕ್ಟ್ ಸಿಗುತ್ತೆ. ಸೆಕೆಂಡ್ಲಿ ನೀವು ಮೆಂಟಲಿ ಪ್ರಿಪೇರ್ ಆಗಿ ಸ್ಟ್ರಾಂಗ್ ಆಗಿರ್ತೀರಾ, ಯಾಕೆಂದರೆ ಆಲ್ರೆಡಿ ಆರ್ಮಿದು ಎನ್ವೈರ್ಮೆಂಟ್ ನೋಡಿರ್ತೀರಲ್ಲ 4 years ಅಲ್ಲಿ. ಆವಾಗ ನಿಮಗೆ ಒಂದು ಐಡಿಯಾಲಜಿ ಚೆನ್ನಾಗಿ ಬರುತ್ತೆ. ಬಿಕಾಸ್ ಆ್ಯಸ್ ಆನ್ ಡೇಟ್ ಟುಡೇ ಗ್ರ್ಯಾಜುಯೇಷನ್ ಮಾಡಿದ್ದು ಎಲ್ರಿಗೂ 101% ಜಾಬ್ ಸಿಗೋದು ನಾನು ಐಡೆಂಟಿಫೈ ಮಾಡಿದ್ದೀನಿ. KPSC ಐ ಥಿಂಕ್ ಸೊ ಕೋವಿಡ್ ಪ್ರೋಟೋಕಾಲ್ ಆದಮೇಲೆ ಎಲ್ಲ 9 lakh ವೇಕೆನ್ಸಿ ಹಾಗೆ ಸ್ಟೆಡ್ ಅಪ್ ಆಗಿದೆ. ಯಾವುದೋ ನಾನ್ ಟೆಕ್ನಿಕಲ್ ಗ್ರೂಪ್ ಸಿ ವೇಕೆನ್ಸಿ ಆಫ್ಟರ್ 2018 ಯಾವುದೂ ಕರೆದಿಲ್ಲ. ಸೆಕೆಂಡ್ಲಿ
ಕೋವಿಡ್ ಆದಮೇಲೆ ಗೌರ್ಮೆಂಟ್ಗೆ ಬೇಕಾಗಿದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಅದರದ್ದು ರಿಕ್ರೂಟ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಅದರ್ವೈಸ್ KPSC ಕಾಲ ಯಾರಿಗೂ ಕಂಪ್ಲೀಟ್ ಆಗಿಲ್ಲ. ಇದನ್ನೆಲ್ಲ ನೋಡಿನೇ ಅಗ್ನಿಪಥ್ ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಷನ್ ಮಾಡಿದಾಗ ಇವ್ರು ಬಂದು, ನೀವು ಆ್ಯಕ್ಚುಲಿ ಈಗ ಫಿಸಿಕಲ್ ಮತ್ತು ಎಂಟ್ರೆನ್ಸ್ ಮಾಡಿದ್ದೀರಲ್ಲ ಮೆಡಿಕಲ್ಲು, ಅವ್ರದ್ದು ಎಂಟ್ರೆನ್ಸ್ ಡ್ಯೂ ಇದೆ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೂ ಇದಕ್ಕೂ ಎಕ್ಸ್ಕ್ಲೂಡಿಂಗ್. ಯಾಕೆಂದರೆ ಆ ಸ್ಟ್ರೆಂತ್ ಬೇಕೇ ಬೇಕು. ಆರ್ಮಿ 14 lakh ಆಫ್ ದ ಸ್ಟ್ರೆಂತ್ ಬೇಕು. ಇವರು ಪ್ಲಸ್ ಆ್ಯಡ್ ಆನ್ ಅಂದರೆ ಆ 25% ಆ್ಯಡ್ ಆನ್ ಮಾಡಿ ಒಂದು ಕಂಪನ್ಸೇಷನ್ ಥರ ಮಾಡಿದ್ದಾರೆ. ಇದು ಬ್ರೈಟ್ ಫ್ಯೂಚರೇ ಇದೆ, 101%. ಸೊ ಇನ್ ಕೇಸ್ ಯಾರಿಗಾದ್ರು ಡೌಟ್ ಇದ್ರೆ, ಸೊ ಅದನ್ನ ಐಡಿಯಲ್ ಕ್ಯಾಟಗರಿಕಲಿ ನಾನು ಕ್ಲಾರಿಫಿಕೇಶನ್ ಮಾಡೋಕ್ಕೋಸ್ಕರನೇ ಇಲ್ಲಿ ಬಂದಿದ್ದು. ಬಿಕಾಸ್ ನಿಮ್ದು 4 years ಇದು ಇನ್ಕ್ಲೂಡಿಂಗ್ ಟ್ರೈನಿಂಗ್ ಪೀರಿಯಡ್. ನಿಮ್ಮ ಟ್ರೈನಿಂಗ್ ಪೀರಿಯಡ್ನ ಸೇರಿಸಿನೇ ಈ 4 yearsನ ಕವರ್ ಅಪ್ ಮಾಡ್ತಿದ್ದಾರೆ. ಇದರಿಂದ ಯಾಕೆಂದ್ರೆ ಈಗ ಲಾಸ್ಟ್ 3 years ಇಂದ ನೀವು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ. ಯಾವುದು ಸೈನಿಕ್ ಅಕಾಡೆಮಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಿದ್ದೀರಾ. ಅದು ನನಗೂ ಸರ್ಗೂ ಇದುವರೆಗೂ ಈ ವಿಷಯದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅಗ್ನಿಪಥ್ ಅನ್ನೋದು ಇಂಟ್ರೊಡ್ಯೂಸ್ ಆಗುತ್ತೆ ಇಲ್ಲ ಅಂತ. ಬಿಕಾಸ್ ವಿ ಆರ್ ಸರ್ ನಿಮ್ಮನ್ನ ಯಾವ ಲೆವೆಲ್ ಪ್ರಿಪೇರ್ ಮಾಡಿದ್ರು ಫಾರ್ ದ ಫ್ಯೂಚರ್ ಲಾಂಗ್ ಟರ್ಮ್, 15 years ಆಫ್ ಪೆನ್ಷನ್ ಸರ್ವಿಸ್ ಅಂಡ್ ದೇರ್ ಆರ್ ವಾಟ್ ಎವರ್. ಸೊ ಬಟ್ ಇದು ಬಂದಿದ್ದು ನಾವು ಆಸ್ ಅ ಗಿಫ್ಟ್ ತರ ನಿಮಗೆ. ಇದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳೋದು ನೀವು ಪ್ಲಸ್ ಆಡ್ ಆನ್ ಒಂದು ಇನ್ಸೆಂಟಿವ್ ತರ ಇರುತ್ತೆ ಇದಕ್ಕೋಸ್ಕರ. ಅಂದ್ರೆ ನೀವು ಇದರಲ್ಲೇ ಇನ್ನಾದರೂ ಆಸ್ ಎನ್ ಸೋಲ್ಜರ್ ಆಗಿ ನೀವು ಒಂದು ನಿಮ್ಮ ಪೇಷನ್ಸ್ ಲೆವೆಲ್ ಇಂದ ನೀವು ಕಂಟಿನ್ಯೂಸ್ಲಿ 15 years ಆಫ್ ಪೆನ್ಷನ್ ಆಫ್ ಸರ್ವಿಸ್ ಮಾಡಬಹುದು. ಅದರ್ವೈಸ್ ಬೇರೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂದ್ರೆ ಫ್ಯೂಚರ್ ಎಲ್ಲಿದೆ ಅಂತ. ಯಾಕಂದ್ರೆ ಒಂದು ಗ್ಯಾಪಿಂಗ್ ಬರುತ್ತೆ ನೋಡಿ. ಈಗ ನೀವು ಸೆಕೆಂಡ್ PU ಕಂಪ್ಲೀಟ್ ಮಾಡ್ತೀರಾ, ನೆಕ್ಸ್ಟ್ 3 years ನೀವು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಬೇಕು. ಈ ಏಜ್ 17 to 21 ಗ್ರಾಜುಯೇಷನ್ ಲೆವೆಲ್ ಕಂಪ್ಲೀಷನ್ ಮಾಡೋ ಟೈಮ್ ಇರುತ್ತೆ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ 4 years ಸರ್ವಿಸ್ ನೀವು ಗ್ರಾಜುಯೇಷನ್ ಮಾಡೋಕ್ಕಾಗುತ್ತೆ ಇಲ್ಲ ಅಂದ್ರೆ ಅದು ನಿಮ್ಮ ಮೆಂಟಲ್ ಎಬಿಲಿಟಿ ಮೇಲೆ ಡಿಪೆಂಡ್. ಬಿಕಾಸ್ ಐ ಆಮ್ 97, 98 10th ಕಂಪ್ಲೀಟ್ ಮಾಡಿದೆ. ಸೊ ದೆನ್ ಆಫ್ಟರ್ 15 years to 18 years ಆದ್ಮೇಲೆ ನಾನು ಮತ್ತೆ ಹುಡುಗರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀನಿ ಅಂದ್ರೆ ಬ್ಯಾಕ್ ಟು ಬೇಸಿಕ್ಸ್ ಕಾನ್ಸೆಪ್ಟ್. ದಟ್ ಮೀನ್ಸ್ ಆರ್ಮಿಯಲ್ಲಿ ನಮ್ಮ ಹತ್ರ ಲರ್ನಿಂಗ್ ಆಟಿಟ್ಯೂಡ್ ಇದ್ರೆ ನಾವು ಹೊರಗಡೆ ಬಂದು ಮತ್ತೆ ಆಸ್ ಇಟ್ ಈಸ್. ಯಾಕಂದ್ರೆ ನಿಮ್ಮ ಏಜ್ ಪ್ಲಸ್ ಅಂದ್ರೆ ಎಕ್ಸರ್ವಿಸ್ಮೆನ್ ಕೋಟಾನ ಯಾವ ತರ ನಿಮಗೆ ಕ್ಯಾಟಗರಿಕಲಿ ಕೊಟ್ಟರುವೆ ಹುಡುಗರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಯಾವ ತರ ಪ್ರಿಪರೇಟರ್ಸ್ ಆಗಿರ್ತೀರಾ ಅಂತ ಅದೊಂದು ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದು ಆರ್ಮಿಯಿಂದ ನಿಮಗೆ ಯಾವತ್ತೂ ಕಳ್ಕೊಳ್ಳೋಕೆ ಬಿಡಲ್ಲ ಬೇಸಿಕಲಿ. ಸೊ ದಟ್ಸ್ ವೈ ನೀವು ಅದರ ಲರ್ನಿಂಗ್ ಆಟಿಟ್ಯೂಡ್ನ ಕಂಟಿನ್ಯೂಸ್ಲಿ ಇಟ್ಕೊಂಡು ಹೊರಗಡೆ ಬಂದು ಮತ್ತೆ ನಿಮ್ಮ ಸರ್ವಿಸ್ನ ಕಂಟಿನ್ಯೂ ಮಾಡಿದ್ರೆ ಒಂದು ಸೇಫ್ ಝೋನ್ ಇರ್ತೀರಾ. ಅದನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರೆ ಆರ್ಮಿಯಲ್ಲಿ. ಆ ಥರ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೇಫ್ ಝೋನಲ್ಲಿ ಇರೋದ್ರಿಂದ ಸೊ ನೀವು ಎಲ್ಲೇ ಕಡೆ ಸಕ್ಸಸ್ ಆಗ್ತೀರಾ, ನೈದರ್ ಫೇಲ್ಯೂರ್ ಆರ್ ಡಿಪ್ರೆಷನ್. ಇದನ್ನ ನಾನು ಹೇಳ್ಬಿಟ್ಟೆ. ಪೇ ಲೆವೆಲ್ಲು ಇದು ನೀವು ಈಗ ಎಕ್ಸಾಮ್ ಬರೆದಿದ್ದೀರಲ್ಲ ಫಿಸಿಕಲ್ ಮತ್ತು ಮೆಡಿಕಲ್ಗೆ, ಅವ್ರಿಗೆ ಪೇ ಸ್ಟ್ರಕ್ಚರ್ ಪೇ ಲೆವೆಲ್ ಸೆಪ್ರೇಟ್ ಇರುತ್ತೆ. ಅಗ್ನಿಪಥ್ ಅವ್ರಿಗೆ ಪೇ ಸ್ಟ್ರಕ್ಚರ್ ಪೇ ಲೆವೆಲ್ ಸೆಪ್ರೇಟ್ ಇರುತ್ತೆ. ಬಟ್ ಏನು NPS ಸ್ಕೀಮಲ್ಲಿ 10% ಆಫ್ ದ ಬೇಸಿಕ್ ಕಾಂಟ್ರಿಬ್ಯೂಷನ್ ಮಾಡಿದಾಗ ಆ ಗೌರ್ಮೆಂಟ್ ತನ್ನ ಸೈಡಿಂದ 10% ಕೊಡುತ್ತೆ, ಅದು ಇದರಲ್ಲಿ ಕ್ಯಾಟಗರಿಕಲ್ ಆಗಿ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಅದು ನಿಮಗೆ 11 lakh ರೀಚ್ ಆಗೋಕ್ಕೆ ಸಪೋರ್ಟಿವ್ ಆಗುತ್ತೆ, ಪ್ಲಸ್ ಇನ್ಸೆಂಟಿವ್ಸ್ ವಾಟ್ ಎವರ್. ಅಂಡ್ ಮೇನ್ ಕಾನ್ಸೆಪ್ಟ್ ಅಗ್ನಿಪಥದ್ದು, ನೀವು ಹೊರಗಡೆ ಬಂದ ಮೇಲೆ ಸೊಸೈಟಿಯಲ್ಲಿ ನೀವು ಒಂದು ಎಕ್ಸಾಂಪ್ಲರಿ ಮಾಡೆಲ್ ಥರ ಯಾವ ಥರ ಇರ್ತೀರಾ ಅನ್ನೋದನ್ನು ಗೌರ್ಮೆಂಟು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ. ಬೇಸಿಕಲಿ ಡಿಫೆನ್ಸ್ ಆರ್ಮಡ್ ಫೋರ್ಸಸ್ ಆರ್ not designed for the infrastructure development of the nation. They are just concentrated on the safety and security of the nation only, and yourself also. Andre individual, nation, safety and security ne main concept to defense armed forces to irodu government side inda expectation and vision. ಸೊ ಇಲ್ಲಾಂದ್ರೆ ಯಾಕೆ PT ಮಾಡಿಸಿ ಡ್ಯೂಟಿ ಮಾಡಿಸಿ ನೇಷನ್ನ ಕಾಪಾಡೋಕ್ಕೆ ಅದು ಸೆಪ್ರೇಟ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲನೇಷನ್ಸ್ ಎಲ್ಲ ಇರ್ತವೆ. ಸೊ ಅದು ಸಿಂಪ್ಲಿಸಿಟಿ ಮ್ಯಾನರ್ಲಿ ಹೇಳಬೇಕಂದ್ರೆ ಅದು ನಮಗೋಸ್ಕರ ನಾವು ಮಾಡುತ್ತಿರೋದನ್ನ ಇವತ್ತು ನಾವು ಕೆಪಬಲ್ ಫಾರ್ ದ ಸೇಫ್ಟಿ ಆಫ್ ದ ನೇಷನ್, ಸೆಕ್ಯೂರಿಟಿ ಆಫ್ ದ ನೇಷನ್. ದಟ್ಸ್ ವೈ ಇನ್ನಾದಾಗ ನಿಮಗೆ ಅದು ಆಟೋಮೆಟಿಕಲಿ ನಿಮ್ಮ ಸರ್ವಿಸ್ ನಿಮ್ಮನ್ನು ಕೆಪಬಿಲಿಟಿ ಇರುತ್ತೆ. ಬಟ್ ನಿಮ್ಮ ಪರ್ಸನಾಲಿಟಿ ಅಂದರೆ ನಿಮಗೆಲ್ಲರೂ ಪೇ ಎಫೆಕ್ಟ್ ಆಗುತ್ತಾ ಇಲ್ಲ. ನಮಗೆ ಈಗ ಕರೆಂಟ್ ಸ್ಯಾಲ್ರಿ, ಈಗ ಊರಲ್ಲಿ ಒಬ್ಬ ಪೋಸ್ಟ್ ಮಾಸ್ಟರ್ ಇದ್ದಾನೆ, ಅವನು ಬಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ನೀವು ಬೀಗ ಆರ್ಮಿ ಸರ್ವಿಂಗ್ ನೇಷನ್ ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಬಟ್ ವೈ ಡಾಂಟ್ ಯು ಕಂಪ್ಲೀಟ್ ದ 60 years ಆಫ್ ದ ಏಜ್ ಇನ್ ದ ಆರ್ಮಿ? ಅದಕ್ಕೊಂದು ಸೆಪ್ರೇಟ್ ಎಕ್ಸ್ಪ್ಲನೇಷನ್ ಇರುತ್ತೆ. ಯಾಕಂದ್ರೆ ಅವರಿಗೆ 60 years, ದೇ ಆರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ವಾಟ್ ಎವರ್. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಬಟ್ ನಿಮಗೆ 60 years ಆಫ್ ದ ಏಜ್ ಕಂಪ್ಲೀಷನ್ ಆಫ್ ದ ಸರ್ವಿಸ್ಗೆ ಅವಕಾಶ ಇರಲ್ಲ. ಬಟ್ ವೈಲ್ ಇನ್ ಸರ್ವಿಸ್ ಯು ಆರ್ ದ ಟ್ರೀಟೆಡ್ ಆಸ್ ದ ಫಸ್ಟ್ 10% ಆಫ್ ದ ಪಾಪ್ಯುಲೇಷನ್ ಆಫ್ ದ ಇಂಡಿಯಾ. ಅದು ನಿಮಗೆ ಗೊತ್ತಿರಲ್ಲ, ಯಾಕಂದ್ರೆ ನಮ್ಮ ಕಮಿಟ್ಮೆಂಟ್ಸ್ ಆ ಥರ ಇರುತ್ತೆ. ನೇಷನ್ ಕಡೆಯಿಂದ ನೀವು ಫಸ್ಟ್ 10% ಪಾಪ್ಯುಲೇಷನ್ ಕೌಂಟ್ ಆಗ್ತೀರಾ ಸರ್ವಿಸಲ್ಲಿ ಇದ್ದಾಗ. ಆ ಡಿಗ್ನಿಟಿ ಇದೆ.
ಬಟ್ ನಿಮಗೆ 60 ಇಯರ್ಸ್ ಯಾಕೆ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಸೆಕೆಂಡ್ ಸರ್ವಿಸ್ಗೆ ನಿಮಗೆ ಓಪನ್ ಅಪ್ ಇದು ಕೊಡ್ತಾರೆ. ಅದರ್ವೈಸ್ ಇವತ್ತು 40 ಇಯರ್ಸ್ ಅಲ್ಲಿ ನಾನು ರಿಟೈರ್ಡ್ ಆಗಿ ಬರ್ತಿದ್ದೀನಿ, ನಾನು ಕಾಂಪಿಟೇಟಿವ್ ಎಲಿಜಿಬಲ್ ಆಗ್ತಿದ್ದೀನಿ ಅಂದ್ರೆ ಅದಕ್ಕೆ ಏನಂದ್ರೆ ಇದೊಂದೇ ಕಾರಣ, ನಾನು ಸೆಕೆಂಡರಿ ಸರ್ವಿಸ್ ನ ಕಂಟಿನ್ಯೂ ಮಾಡಬೇಕು. ಆರ್ಮಿಯಲ್ಲಿ ಕಂಪ್ಲೀಷನ್ ಆಫ್ 60 ಇಯರ್ಸ್ ಆಫ್ ದ ಏಜ್ ಅಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ ಆಗಲ್ಲ. ಸರ್, ಏನು ನಮ್ಮ ಮಕ್ಕಳದ್ದು ಈ ಅಗ್ನಿಪಥ ಬಗ್ಗೆ ಏನು ಹೇಗಿದೆ ಅವ್ರದ್ದು ವಾತಾವರಣ ಅಂತ ಕೇಳ್ಕೊಂಡಾಗ ಇಲ್ಲಿ ನಾನಿದ್ದೀನಿ ಅಂದಮೇಲೆ ಮಕ್ಕಳುಗಳ ವಾತಾವರಣ ಯಾವಾಗಲೂ ಬೋರಲ್ಲಿ ಅಪ್ಪ ಇರ್ತದೆ, ಅದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿದ್ದೆ. ಸೊ ಅದೇ ಥರ ಅವ್ರು ನೋಡಿದ್ದಾರೆ. ಈಗ ನಾನು ಹೇಳಿದಿಷ್ಟೇ, ಏನೇನು ಡೌಟ್ ಇದ್ರು ಕೂಡ ಮೊದಲು ಕ್ಲಾರಿಟಿ ತೊಗೊಳ್ಳಿ, ತಿಳ್ಕೊಂಡು ಅದಕ್ಕೆ ಡಿಸಿಷನ್ ತೊಗೊಳ್ಳಿ. ಯಾರು ಹೇಳ್ತಾರೆ, ಯಾರು ಲೀಡರ್ ಬಂದು ನಿಂತ್ಕೊಂಡು ನಿಮ್ಗೆ ಹೇಳ್ತಾರೆ ಅಂದರೆ ಅದನ್ನು ನಿಮ್ಮ ಫೈನಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರೋ ಹೋಯ್ತವ್ರೆ ಅಂದ್ಬಿಟ್ಟು ಬಿಡಕ್ಕೆ ಹೋಗ್ಬೇಡಿ. ನಾವು ಕುರಿಗಳ ಥರ ಆಗಬಾರ್ದು. ಕೆರೆಯಲ್ಲಿ ಒಂದು ಕುರಿ ದುಮ್ತು ಹಿಂದೆಲ್ಲ ಲೈನಲ್ಲಿ ಹಚ್ಕೊಂತ, ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಯಾರೋ ಮುಂದೆ ಹೋಗೋ ಲೀಡರ್ನ ಹಿಂದೆ ಸುತ್ತು ಬೀಳ್ತಾ ಇರ್ತಾನೆ, ಹಂಗೆ ಬಿಡೋದಲ್ಲ. ಇವತ್ತು ಪ್ರತಿಯೊಬ್ಬರು ಕೂಡ ಪ್ರಜಾಪ್ರಭುತ್ವ, ಇವತ್ತು ಪ್ರತಿಯೊಬ್ಬರು ಕೂಡ ಹಕ್ಕಿದೆ, ಪ್ರತಿಯೊಬ್ಬರು ಅಧಿಕಾರ ಇದೆ, ಪ್ರತಿಯೊಬ್ಬರು ಕೂಡ ತನ್ನದೇ ಆದ ಜ್ಞಾನಕ್ಕೆ ತನ್ನದೇ ಆದ ಶಕ್ತಿ ಇದೆ. ಅದಕ್ಕೆ ಒಂದು ವೋಟ್ ಪವರ್ ಕೊಟ್ಟರು. ಸೊ ಅದಕ್ಕೋಸ್ಕರ ಏನೇ ಡಿಸಿಷನ್ ತಗೊಳ್ಳೋದು ಮುಂಚೆ ಯೋಚನೆ ಮಾಡಿ ಅಂತ ಕೇಳ್ಕೊಳ್ತೀನಿ. बोलो भारत माता की जय, बोलो भारत माता की जय, बोलो भारत माता की जय, बोलो सैनिक अकादमी मैसूर की जय, बोलो सैनिक अकादमी मैसूर की जय, बोलो सैनिक अकादमी मैसूर की जय.